ಮಂಗಳೂರಿನ ಕೆತ್ತಿಕಲ್ನಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ಮಂಗಳೂರು ಮೂಡುಬಿದ್ರೆ ಸಂಪರ್ಕದ ಕೆತ್ತಿಕಲ್ ಅದು ಕಲ್ಲು ಬಂಡೆಯ ಸಮೇತವಾಗಿ ಕುಸಿದು ಬಿದ್ದಿದೆ. ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ಏಕಮುಖ ಸಂಚಾರದ ವ್ಯವಸ್ಥೆ ಆಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಗುಡ್ಡ ಕುಸಿತ ಇದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲ್ಲು ಮತ್ತೆ ಬಂಡೆ ಸಮೇತವಾಗಿ ಈಗ ಗುಡ್ಡ ಕುಸಿತಿರೋದು ಮಂಗಳೂರಿನ ಕೆತ್ತಿಕಲ್ ಬಳಿಯಲ್ಲಿ, ಅಂದ್ರೆ ಮಂಗಳೂರು ಮೂಡುಬಿದ್ರೆ ಸಂಪರ್ಕದ ರಸ್ತೆ ಇದು. ಅಲ್ಲಿ ಕಾಮಗಾರಿ ನಡೀತಾ ಇದೆ. ಬಟ್ ಈ ಹಿಂದಿನಿಂದಲೂ ಸ್ಥಳೀಯರು ಆರೋಪ ಮಾಡ್ತಿರೋದು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಈ ರೀತಿ ಮಣ್ಣು ಜಾರು ಬರ್ತಿದೆ ಅಂತ ಹೇಳಿ ಆರೋಪಗಳನ್ನ ಮಾಡಿದ್ರು. ಅಲ್ಲಿ ಪ್ರಾಪರ್ ಆಗಿ ಒಂದು ತಡೆಗೋಡೆಯನ್ನ ಮಾಡಬೇಕಾಗುತ್ತೆ, ಅದಾದ್ಮೇಲೆ ಕಾಮಗಾರಿ ನಡೆಸಬೇಕು. ಇಲ್ಲಿ ಬೇಕಾಬಿಟ್ಟಿ ಕಾಮಗಾರಿ ನಡೆಸ್ತಾ ಇದ್ದಾರೆ. ಮತ್ತು ಮಳೆಗಾಲ ಸಂದರ್ಭದಲ್ಲಿ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು ಇರ್ತವೆ, ಅಲ್ಲಿ ಕಾಮಗಾರಿಯನ್ನ ಮುಂಚಿತವಾಗಿ ಮಾಡಬೇಕಾಗಿತ್ತು. ಇವರು ಮಳೆಗಾಲ ಸಂದರ್ಭದಲ್ಲಿ ಮಾಡ್ತಿದ್ದಾರೆ, ಅದರಿಂದಾನು ಈ ರೀತಿ ಗುಡ್ಡ ಕುಸಿತ ಆಗ್ತಿದೆ ಅಂತ ಆರೋಪಗಳನ್ನ ಮಾಡಿದ್ರು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಈ ಸತಿ ಕಲ್ಲು ಮತ್ತೆ ಬಂಡೆ ಸಮೇತವಾಗಿ ಗುಡ್ಡ ಕುಸಿತಿರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಕಸ್ಮಾತ್ ಆ ಸಂದರ್ಭದಲ್ಲಿ ಏನಾದ್ರೂ ಅಲ್ಲಿ ವೆಹಿಕಲ್ ಹೋಗಿದ್ದಿದ್ರೆ ಪ್ರಾಣಹಾನಿ ಆಗುವಂತ ಚಾನ್ಸಸ್ ಕೂಡ ಇತ್ತು. ಈ ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈಗಲೂ ಸಾರ್ವಜನಿಕರು ವಾಹನ ಸವಾರರು ಆರೋಪಗಳನ್ನು ಮಾಡ್ತಿರೋದು ಅವೈಜ್ಞಾನಿಕ ಕಾಮಗಾರಿಯೇ ಇದಕ್ಕೆಲ್ಲ ಕಾರಣ ಅಂತ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಈ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಮೊನ್ನೆನೂ ಸುದೀರ್ಘವಾಗಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಮತ್ತೆ ಈಗ ಗುಡ್ಡ ಕುಸಿತ ಆಗಿದೆ. ಈ ಸತಿ ಬಂಡೆ ಸಮೇತ ಮಣ್ಣು ಜಾರ್ ಬಂದಿದೆ. ಹಂಗಾಗಿ ಸ್ಥಳದಲ್ಲಿ ಅಲ್ಲಿ ಪರಿಸ್ಥಿತಿ ಹೆಂಗಿದೆ? ಶರ್ಮಿತಾ, ಮಂಗಳೂರಿನ ಕೆತ್ತಿಕಲ್ ಅದು ಬಹಳಷ್ಟು ಅಪಾಯಕಾರಿ ಪ್ರದೇಶ. ಕಳೆದ 4 ವರ್ಷಗಳಿಂದ ಕಾಮಗಾರಿ ಆಗ್ತಾ ಇದೆ. DVL ಕಂಪನಿ ಕಾಮಗಾರಿಯನ್ನ ಮಾಡ್ತಾ ಇದೆ. ಇದು ಅವೈಜ್ಞಾನಿಕವಾಗಿ ಮಣ್ಣು ತೆಗೆದ ಕಾರಣಕ್ಕಾಗಿ ಇಂತಹ ಒಂದು ಘಟನೆ ಆಗಿರುವಂತದ್ದು. ಕಲ್ಲು ಸಮೇತ ಕೆಳಗೆ ಬಿದ್ದಿದೆ. ಈ ಮಳೆಗಾಲದ ಒಂದು ಎಚ್ಚರಿಕೆ ಅನ್ನೋದೇ ಸ್ಥಳೀಯರು ಕೊಡ್ತಾ ಇದ್ರು. ಯಾಕಂದ್ರೆ ಕಳೆದ 2-3 ವರ್ಷಗಳಲ್ಲಿ ಕೆತ್ತಿಕಲ್ ಭಾಗದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ. ಮೇಲ್ಭಾಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳಿವೆ, ಅವರಿಗೂ ಕೂಡ ಆತಂಕ ಇದೆ. ವೈಜ್ಞಾನಿಕವಾಗಿ ಕೆಲಸವನ್ನ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಕೂಡ ಮಣ್ಣನ್ನ ತೆಗೆಯುವಂತ ವಿಧಾನ ಅದು ಗುಡ್ಡ ಕುಸಿತಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಇವತ್ತು ಕೂಡ ಅದೇ ಘಟನೆ ಆಗಿರುವಂತದ್ದು. ಇಂತಹದೊಂದು ದುರ್ಘಟನೆ ಆಗ್ಬಹುದು, ಮುಂದೆ ಅನಾಹುತ ಆಗ್ಬಹುದು ಅಂತ ಹೇಳಿ ಈಗಾಗಲೇ ಮಂಗಳೂರು ಮೂಡಬಿದ್ರೆಯಲ್ಲಿ ಕೆತ್ತಿಕಲ್ ಪ್ರದೇಶದಲ್ಲಿ ಏಕಮುಖ ಸಂಚಾರವನ್ನ ಕೂಡ ಮಾಡಲಾಗಿತ್ತು. ಇವತ್ತು ಕೂಡ ಅದೇ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಳೆದ 2 ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ. ಆ ಮಳೆಯ ಹಿನ್ನೆಲೆಯಲ್ಲಿ ಆ ಮಣ್ಣನ್ನ ಅಂದ್ರೆ ನೀರನ್ನ ಹಿಡಿದುಕೊಳ್ಳುವಂತ ಸಾಮರ್ಥ್ಯವನ್ನ ಮಣ್ಣು ಕಳೆದುಕೊಳ್ತಾ ಇದೆ. ಹಾಗಾಗಿ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು. ಮುಂದೆ ಮಳೆ ಜಾಸ್ತಿ ಆದ್ರೆ ಮತ್ತಷ್ಟು ಗುಡ್ಡ ನೇರವಾಗಿ ಕೆಳಭಾಗಕ್ಕೆ ಕುಸಿಯುವಂತ ಭೀತಿ ಕೂಡ ಇದೆ. ಹಾಗಾಗಿ ಸ್ಥಳೀಯರು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿದ್ದಾರೆ. ಇಲ್ಲಿ ರಾತ್ರಿ ಹೊತ್ತು ಏನು ದುರ್ಘಟನೆ ಆದ್ರೂ ಕೂಡ ಯಾರಿಗೂ ಕೂಡ ಗೊತ್ತಾಗಲ್ಲ. ಜೊತೆಗೆ ದೊಡ್ಡ ಕಲ್ಲು ಬಂಡೆಗಳು ಕೂಡ ಮೇಲ್ಭಾಗದಲ್ಲಿ ಇರುವಂತದ್ದು. ಅದು ಕೆಳಭಾಗಕ್ಕೆ ಉರುಳಿ ಬಿದ್ರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ಕೂಡ ಇರುತ್ತೆ, ಓಡಾಟ ಕೂಡ ಇರುತ್ತೆ. ಹಾಗಾಗಿ ಮುಂಜಾಗ್ರತೆ ವಹಿಸಬೇಕೆಂಬ ಮನವಿಯನ್ನ ಸದ್ಯಕ್ಕೆ ಮಾಡಿದ್ದಾರೆ. ಈ DBL ಕಂಪನಿ ನಾವು ಹೇಳಿದ್ದೇವೆ, ಈ ಹಿಂದೆ ವಯನಾಡಿನಲ್ಲಿ ಆದಂತಹ ದುರಂತ ಆದಂತ ಕಂಪನಿಯೇ ಈ ಮಂಗಳೂರು ಮೂಡಬಿದ್ರೆ ಸಂಪರ್ಕದ ರಸ್ತೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಮತ್ತೆ ಇಂಥದ್ದು ಎಡವಟ್ಟು ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ಗುಡ್ಡ ಕುಸಿದಿದೆ. ಯಾರಿಗೂ ಕೂಡ ಅದೃಷ್ಟವಶಾತ್ ಏನು ಹಾನಿಯಾಗಿಲ್ಲ. ಆದ್ರೆ ಆ ಮೇಲ್ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮತ್ತೆ ಕಲ್ಲು ಬಂಡೆಗಳು ಕೂಡ ಇದೆ. ಅವು ಕೆಳಗೆ ಬಿದ್ರೆ ಕೆಳಭಾಗದಲ್ಲಿ ಸಂಚರಿಸುವಂತಹ ವಾಹನಗಳಿಗೆ ಅನಾಹುತ ಆದ್ರೆ ದೊಡ್ಡ ಪ್ರಾಣಾಪಾಯ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಸಂಚರಿಸುವಂತ ವಾಹನ ಸವಾರರು ಎಚ್ಚರಿಕೆಯಿಂದ ಇರಬೇಕೆಂಬ ಮನವಿಯನ್ನು ಸದ್ಯಕ್ಕೆ ಪೊಲೀಸರು ಮತ್ತು ಜಿಲ್ಲಾಡಳಿತ ಮಾಡಿರುವಂತದ್ದು. ಶರ್ಮಿತಾ, ಕಿಶನ್ ಶೆಟ್ಟಿ, ಈಗ ಒಂದ್ಸತಿ ಮಣ್ಣು ಈ ತರ ಜರ್ಕೊಂಡ್ ಬಂದ್ರೆ ಮತ್ತೆ ಈಗ ಮಳೆ ಬೇರೆ ಆ ಭಾಗದಲ್ಲಿ ಜಾಸ್ತಿ ಬೀಳ್ತಾ ಇದೆ, ಹಂಗಾಗಿ ಮತ್ತಷ್ಟು ಕುಸಿಯುವಂತ ಭೀತಿ ಇದ್ದೇ ಇರುತ್ತೆ. ಕಿಶನ್, ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತನಾಡೋದಕ್ಕೆ ಭೂಗರ್ಭ ತಜ್ಞರಾಗಿರುವಂತಹ ಡಾಕ್ಟರ್ HSM ಪ್ರಕಾಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ರೀತಿ ಹೆದ್ದಾರಿಗಳನ್ನು ಮಾಡುವಂತ ಸಂದರ್ಭದಲ್ಲಿ ಅನೇಕ ಕಡೆ ಎಸ್ಪೆಷಲಿ ಕರಾವಳಿ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಒಂದ್ಸತಿ JCB ಮುಖೇನ ಮಣ್ಣನ್ನ ತೆಗೆದ್ರೆ ಪ್ರಾಪರ್ ಆಗಿ ತಡೆಗೋಡೆ ಮಾಡಬೇಕಾಗತ್ತೆ. ಸೊ ಅದ್ ಮಾಡದಂತ ಹಿನ್ನೆಲೆಯಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿದ್ರೆ ಇಂಥದ್ದೆಲ್ಲ ದುರಂತ ಆಗುತ್ತೆ. ಅಂದ್ರೆ ಈಗ ಮಳೆ ಬೇರೆ ಆ ಭಾಗದಲ್ಲಿ ಜಾಸ್ತಿ ಬರ್ತಾ ಇದೆ. ಸೊ ಏನೆಲ್ಲ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕಾಗಿತ್ತು ಸರ್? ಪ್ರಿಕಾಷನ್ಸ್ ಎಲ್ಲ ನೋಡಿ, ಹೈವೇ ಸ್ಲೋಪ್ ಕಟಿಂಗ್ ಯಾವ ಆಂಗಲ್ ನಲ್ಲಿ ಕಟ್ ಮಾಡ್ತಾರೆ ಅದನ್ನ ನೋಡ್ಬೇಕಾಗತ್ತೆ. ಸ್ಟೀಪ್ ಸ್ಲೋಪ್ಗಳನ್ನೆಲ್ಲ ಟೋ ಕಟಿಂಗ್ ಮಾಡಿದ್ರೆ ಇದೇ ಆಗೋದು ಗ್ಯಾರಂಟಿ. ನೀವು ಹೇಳ್ದಂಗೆ ಇಮಿಡಿಯೇಟ್ ಆಗಿ
ರಿಟರ್ನಿಂಗ್ ವಾಲ್ ಕಟ್ಟಬೇಕು ಅಥವಾ ನೆಟ್ಗಳು ಹಾಕ್ಬೇಕು, ನೇಲಿಂಗ್ ಮಾಡಬೇಕು. ಇದ್ಯಾವುದು ಮಾಡದಲ್ಲ ಇವರು ಕಟ್ ಮಾಡಿಬಿಟ್ರೆ ಈ ತರ ಜೋರ್ ಮಳೆಗಳು ಬಂದಾಗ ಇದು ಸತತವಾಗಿ ಬರ್ತಾ ಇದೆ. ಒಂದ್ 3-4 ದಿನದಿಂದ ಮಳೆ ಕಂಟಿನ್ಯೂಸ್ ಬರ್ತಾ ಇದೆ. ಸೊ ಇದರಿಂದ ತೊಂದರೆನೇ ಇದೆ, ಯಾವಾಗ್ಲೂ ಇದೇ ಪ್ರಾಬ್ಲಮ್. ಅಂಡ್ ಈ ಟೈಮ್ ನಲ್ಲಿ ಜುಲೈ ಎಂಡು ಮತ್ತೆ ಆಗಸ್ಟ್ ಫಸ್ಟ್ ವೀಕ್ ಕೆಲಸ ನಿಲ್ಲಿಸ್ಬೇಕು, ವರ್ಕ್ ಸಸ್ಪೆಂಡ್ ಮಾಡ್ಬೇಕು, ಟ್ರಾಫಿಕ್ ಡೈವರ್ಟ್ ಮಾಡಬೇಕು ಈ ಕೆಲಸ ಆಗೋ ಕಡೆ. ಮೊನ್ನೆ ಮೆಪ್ಪಾಡಿನಲ್ಲೂ ಇದೇ ತರ ಆಗಿದ್ದು. ಒಂದು ನಿಮ್ ಮಾಹಿತಿಗೆ ಇಲ್ಲಿ 4 ವರ್ಷದಿಂದ ಈ ಮಂಗಳೂರು ಮೂಡುಬಿದ್ರೆ ಕಾಮಗಾರಿ ಹೆದ್ದಾರಿ ಕಾಮಗಾರಿ ನಡೀತಲೇ ಇದೆ. ಮತ್ತೊಂದು ಆತಂಕ ಅಂತಂದ್ರೆ ವಯನಾಡಲ್ಲಿ ಮೊನ್ನೆ ದುರಂತ ಸಂಭವಿಸ್ತು. DBL ಕಂಪನಿ, ಅದೇ ಕಂಪನಿ ಗುತ್ತಿಗೆ ತಗೊಂಡು ಇಲ್ಲಿ ಕೆಲಸ ಮಾಡ್ತಾ ಇರೋದು. NHA ಇದೆಲ್ಲ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಅವರು ಮ್ಯಾಸಿವ್ ಕಾಂಟ್ರಾಕ್ಟ್ ಕೊಟ್ಟು ಬಿಡ್ತಾರೆ ಎಲ್ಲಾರ್ಗು. ಅವ್ರೇನ್ ಮಾಡ್ತಾರೆ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ರೋಡ್ ಸ್ಟ್ರೈಟನಿಂಗ್ ಮಾಡಕ್ ಹೋಗಿ ಈ ಸ್ಲೋಪ್ ಕಟಿಂಗ್ ಮಾಡಿ ಅಥವಾ ಲೋ ಹಿಲ್ಸ್ ಎಲ್ಲ ಕಟ್ ಮಾಡಿ ರೋಡ್ ಸ್ಟ್ರೈಟನಿಂಗ್ ಮಾಡಕ್ ಹೋಗಿ ಈ ತರ ಮಾಡಿದ್ದಾರೆ. ಇದು ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲದವ್ರು ಇಂಜಿನಿಯರ್ಗಳು ಡೆನ್ನಲ್ಲಿ ಕೂತ್ಕೊಂಡು ಬ್ಲೂ ಪ್ರಿಂಟ್ ಮಾಡಿ ಟೇಬಲ್ ಮೇಲೆ ಸ್ಟ್ರೈಟ್ ಲೈನ್ ಎಳೆಬಿಡ್ತಾರೆ. ಬಟ್ ಗ್ರೌಂಡ್ ನಲ್ಲಿ ಯಾವ ರೀತಿ ಸಿಚುಯೇಷನ್ ಇದೆ, ಎಷ್ಟು ಡೀಪ್ ವೆದರಿಂಗ್ ಪ್ರೊಫೈಲ್ ಇದೆ, ರಾಕ್ಸ್ ಏನಿದೆ, ಅಂಡ್ ಇದೇನಿದೆ ಪ್ರಿಸಿಪಿಟೇಷನ್ ಎಷ್ಟಾಗುತ್ತೆ, ಪ್ರಿಸಿಪಿಟೇಷನ್ ಆದ್ಮೇಲೆ ಡೈವರ್ಷನ್ ಇದೆಯೋ ಇಲ್ವಾ ನೀರಿಗೆ, ಇವೆಲ್ಲ ಸ್ಟಡಿ ಮಾಡಿದ್ರೆ ಇವೆಲ್ಲ ಅನಾಹುತಗಳಾಗ್ತದೆ. ಇದರಲ್ಲಿ ಆನ್ ದಿ ಸ್ಪಾಟ್ ಒಬ್ರು ಜಿಯಾಲಜಿಸ್ಟ್ ಕೂಡ ಇರಬೇಕು ಪ್ರಾಜೆಕ್ಟ್ಗೆ, ಜಿಯಾಲಜಿಸ್ಟ್ ಗಳು ಇರಲ್ಲ. ಸೊ ಹೀಗಾಗಿ ಗೈಡ್ ಮಾಡೋರು ಯಾರು ಇಲ್ಲ, ಈ ರೀತಿ ದುರಂತಗಳಾಗ್ತವೆ. ಸದ್ಯಕ್ಕೆ ಯಾರು ಪ್ರಾಣಾಪಾಯ ಆಗಿಲ್ಲ. ಹೌದು, ಈಗ ಮೊನ್ನೆ ನಾವು ತೀರ್ಥಹಳ್ಳಿಲೂ ನೋಡಿದ್ವಿ, ದುರಂತ ಸಂಭವಿಸಿತ್ತು, 3 ಜನ ಮೃತಪಟ್ಟಿದ್ರು ಈ ತರ ಗುಡ್ಡ ಕುಸಿತ ಆದಾಗ. ಈಗ ವಾಹನ ಸವಾರರಿಗೆ ಆತಂಕ ಇರೋದು, ರಾತ್ರೋರಾತ್ರಿ ಈ ತರ ಕುಸಿತ ಆದ್ರೆ ಪ್ರಾಣ ಹಾನಿ ಆದ್ರೆ ಯಾರು ಹೊಣೆ ಅಂತ. ಇಲ್ಲ ಇದು ಡೇಂಜರ್ ಇದ್ದೇ ಇದೆ. ಹೈವೇ ಇದು ಕನ್ಸ್ಟ್ರಕ್ಷನ್ ರಿಸ್ಕ್ ಇದೆ. ಇದು ಕೆಲವು ಕಡೆ ಹೈಟ್ ಮೇಂಟೈನ್ ಮಾಡೋದಕ್ಕೆ ಮಣ್ಣನ್ನು ಫಿಲಪ್ ಮಾಡ್ಬಿಟ್ಟು ಎಲಿವೇಶನ್ ಮೇಂಟೈನ್ ಮಾಡ್ತಾರೆ. ಅದು ಮಣ್ಣು ಬೈ ಚಾನ್ಸ್ ಎಲ್ಲಾದ್ರೂ ನೀರು ಒಳಗಡೆ ಇಳಿದ್ರೆ ಸಾಯಿಲ್ ಪೈಪಿಂಗ್ ಆಗಿ ಮಡ್ಡೆಲ್ಲ ಹೊಟ್ಟೋಗುತ್ತೆ, ಆಗ ಕುಸಿತ ಆಗುತ್ತೆ, ಎಂಟೈರ್ ರೋಡ್ ಕುಸಿತ ಆಗುತ್ತೆ. ಸೊ ಇವೊಂದ್ ಸ್ವಲ್ಪ ಇನ್ನೂ ಹೆಚ್ಚಿನ ಕೇರ್ ತಗೊಬೇಕಾಗುತ್ತೆ. ಇವೆಲ್ಲ ಮ್ಯಾನ್ಮೇಡ್ ದುರಂತಗಳು ಇವೆಲ್ಲ. ಸೊ ಹೆಚ್ಚಿನ ಕೇರ್ ತಗೊಬೇಕಾಗುತ್ತೆ. ಸೊ ಈ ಸರ್ತಿ ನ್ಯಾಚುರಲ್ ಕಂಡು ಬರ್ತಾ ಇಲ್ಲ. ಕೊಡಗು, ಕೇರಳ 2018-19 ಆಗಿತ್ತಲ್ಲ, ಆ ರೀತಿಯ ದುರಂತ ಆಗುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಇವೆಲ್ಲ ಮೈನರ್ ದುರಂತಗಳು. ಲಕಿಲಿ ಮನೆಗಳು ಅವೆಲ್ಲ ಇನ್ನೊಂದ್ ಕಡೆ ಆಗಿದೆ. ಸೊ ಮನೆಗಳು ಇರೋ ಕಡೆ ವಲ್ನರಬಲ್ ಝೋನ್ ಏನಿದೆ, ಹಜಾರ್ಡಸ್ ಝೋನ್ ಏನಿದೆ, ಅದನ್ನ ಮೊದ್ಲೇ ಎಚ್ಚರಿಕೆ ತಗೊಂಡು ಆ ಮನೆಗಳು ಶಿಫ್ಟ್ ಮಾಡಿಸ್ಬೇಕು. ಲೋಕಲ್ ತಹಸೀಲ್ದಾರ್ ಯಾರಿದ್ದಾರೆ, AC ಯಾರಿದ್ದಾರೆ, ಅವರು ಈ ಕ್ರಮ ತಗೊಬೇಕು. ಆ ಮನೆಗಳನ್ನು ಶಿಫ್ಟ್ ಮಾಡಿಸ್ಬೇಕು. ಲೂಸ್ ಮನೆಗಳು, ಹಳೆ 100-200 years old ಮನೆಗಳು, ಶೆಡ್ ಮನೆಗಳು ಖಂಡಿತ ಇಷ್ಟು ಮಳೆ ತಡ್ಕೊಳ್ಳಲ್ಲ. ಖಂಡಿತ. ಫೈನ್ ಸರ್. ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18ಗೆ ರಿಯಾಕ್ಷನ್ ಕೊಡೋದಕ್ಕೆ. ಬರದ ನಡುವೆ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು. ರಾಜ್ಯದ ಡ್ಯಾಂಗಳು 61% ಸಂಪೂರ್ಣವಾಗಿ ಭರ್ತಿಯಾಗ್ತಾ ಇದೆ. ಜೂನ್ ತಿಂಗಳಲ್ಲಿ ಮತ್ತೆ ಜುಲೈ ತಿಂಗಳಲ್ಲಿ ಮಳೆ ಬರಲಿಲ್ಲ ನಿರೀಕ್ಷೆ ಮಾಡಿದಷ್ಟು. ಈಗ ಆಗಸ್ಟ್ ಮಳೆಯಿಂದ ಡ್ಯಾಂಗಳು ಭರ್ತಿಯಾಗ್ತಾ ಇದೆ. ಡ್ಯಾಂಗಳ ಒಳಹರಿವು ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ರಾಜ್ಯದಲ್ಲಿ ಡ್ಯಾಂಗಳ ಹೊರಹರಿವು 1,82,132 ಕ್ಯೂಸೆಕ್ ಇದೆ. 14 ಡ್ಯಾಂಗಳ ನೀರಿನ ಸಂಗ್ರಹ 546 TMC ಇದೆ. ರಾಜ್ಯದ ಡ್ಯಾಂಗಳ ಒಳಹರಿವು 4.03 ಲಕ್ಷ ಕ್ಯೂಸೆಕ್ ಇದೆ. ಇನ್ನು ಕಾವೇರಿ ಪಾತ್ರದ ಡ್ಯಾಂಗಳ ನೀರಿನ ಮಟ್ಟ 80 TMC ಇದೆ. ಕೃಷ್ಣಾ ನದಿ ಪಾತ್ರದ ಡ್ಯಾಂಗಳ ನೀರಿನ ಮಟ್ಟ 296 TMC ಆಗಿದೆ. ಆಗಸ್ಟ್ ಅಲ್ಲಿ ಮಳೆ ಬರ್ತಿರೋದ್ರಿಂದ ರಾಜ್ಯದ ಡ್ಯಾಂಗಳಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಮತ್ತೆ ನದಿಗೆ ನೀರು ಬಿಡುವಂತ ಪ್ರಮಾಣನೂ ಜಾಸ್ತಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿನ ಆತಂಕ ಏನಿತ್ತು ಅದು ಕ್ರಮೇಣ ಈಗ ಕಮ್ಮಿ ಆಗ್ತಾ ಇದೆ. ಇನ್ನು ಕೆಲವು ಕಡೆ ಬರದ ಛಾಯೆ ಆವರಿಸಿದೆ, ಇಲ್ಲ ಅಂತಲ್ಲ. ಮಲೆನಾಡು ಮತ್ತೆ ಈ ಕರಾವಳಿ ಭಾಗದಲ್ಲಿ ಉತ್ತಮ ಮಳೆ ಆಗ್ತಿದೆ. ನಾವು ಮತ್ತೆ ಈ ಕಡೆ ನೋಡೋದಾದ್ರೆ ಮಹಾರಾಷ್ಟ್ರ ಮತ್ತೆ ಬೆಳಗಾವಿ ಭಾಗದಲ್ಲಿ, ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ನಿರಂತರವಾಗಿ ಆಗಸ್ಟ್ ನಲ್ಲಿ ಆಗ್ತಿರೋದ್ರಿಂದ ಈ ಆಗಸ್ಟ್ ಮಳೆಯಿಂದ ಡ್ಯಾಂಗಳು ಭರ್ತಿ ಆಗ್ತಾ ಇದೆ. ಡ್ಯಾಂಗಳ ಒಳಹರಿವಿನ ಪ್ರಮಾಣ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ರಾಜ್ಯದ ಡ್ಯಾಂಗಳ ಹೊರಹರಿವು 1,82,132 ಕ್ಯೂಸೆಕ್ನಷ್ಟು ಸದ್ಯಕ್ಕಿದೆ. ಇನ್ನು ರಾಜ್ಯದಲ್ಲಿ ಡ್ಯಾಂಗಳು 61% ಭರ್ತಿ ಆಗ್ತಾ ಇದೆ. 14 ಡ್ಯಾಂಗಳ ನೀರಿನ ಸಂಗ್ರಹವನ್ನು ನಾವು ನೋಡೋದಾದ್ರೆ 546 TMC ತಲುಪಿದೆ. ಹೀಗೆ ಆಗಸ್ಟ್ ನಲ್ಲಿ ಮಳೆ ಮುಂದುವರೆದ್ರೆ ಈ ನೀರಿನ ಸಂಗ್ರಹ ಮತ್ತಷ್ಟು ಜಾಸ್ತಿ ಆಗುವಂತ ನಿರೀಕ್ಷೆಗಳು ಕೂಡ ಇದೆ.
ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಿದೆ ಮತ್ತೆ ಹೊರಹರಿವು ಕೂಡ ದಿನೇ ದಿನೇ ಈಗ ನದಿಗೆ ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಸ್ವಲ್ಪ ಬರದ ನಡುವೆ ನೆಮ್ಮದಿಯ ನಿಟ್ಟುಸಿರನ್ನ ಜನ ಬಿಡಬಹುದು. ರೈತರು ಕೂಡ ಇದರಿಂದ ಒಂದು ಆಶಾದಾಯಕ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ರಾಜ್ಯದ ಡ್ಯಾಂಗಳ ಒಳಹರಿವು 4.03 ಲಕ್ಷ ಕ್ಯೂಸೆಕ್ನಷ್ಟು ಇದೆ. ಇನ್ನು ಕಾವೇರಿ ನದಿ ಪಾತ್ರದ ಡ್ಯಾಂಗಳ ನೀರಿನ ಪ್ರಮಾಣ ನಾವು ನೋಡ್ತಾ ಹೋಗೋದಾದ್ರೆ ಅದು 80 TMC ಅಷ್ಟು ಇದೆ. ಕೊಡಗು ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ನೀರು ಹರಿದು ಬರ್ತಾ ಇದೆ. ಕೃಷ್ಣಾ ನದಿ ಪಾತ್ರದ ಡ್ಯಾಂಗಳ ನೀರಿನ ಮಟ್ಟ ನೋಡೋದಾದ್ರೆ 296 TMC ಅಷ್ಟಿದೆ. ಇನ್ನು ಬರ ನೆರೆ ಅಧ್ಯಯನಕ್ಕೆ ಸಚಿವರು ಜಿಲ್ಲಾ ಪ್ರವಾಸ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಧ್ಯಯನ ನಡೀತಾ ಇದೆ. ಸಚಿವ ಮುನಿಯಪ್ಪ ಪ್ರವಾಸವನ್ನ ಕೈಗೊಂಡಿದ್ದಾರೆ, ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಸಚಿವ ರಘುಮೂರ್ತಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಂದ್ರೆ ಪ್ರಮಾಣ ವಚನ ಸ್ವೀಕಾರದ ಬೆನ್ನಲ್ಲೇ ನಿಮ್ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೆಂಗಿದೆ, ಕೆಲವು ಕಡೆ ಬರ ಇದೆ, ಇನ್ ಕೆಲವು ಕಡೆ ಪ್ರವಾಹದ ಪರಿಸ್ಥಿತಿ ಇದೆ, ಹೋಗಿ ಅವಲೋಕನ ಮಾಡಿ ವರದಿ ಕೊಡಿ ಅಂತ ಕೇಳಿದ್ರು ಮುಖ್ಯಮಂತ್ರಿಗಳು. ಅದರಂತೆ ಮುನಿಯಪ್ಪ ಅವರು ಮಾಹಿತಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ರಘುಮೂರ್ತಿ ಅವರು ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಇವತ್ತು ಪರಿಶೀಲನೆಯನ್ನ ಮಾಡಿದ್ದಾರೆ. 15 ದಿವಸದಲ್ಲಿ ನಿಮ್ ಕ್ಷೇತ್ರದಲ್ಲಿ ಪರಿಸ್ಥಿತಿ ಹೆಂಗಿದೆ, ಬರ ಮತ್ತೆ ಈ ಪ್ರವಾಹಕ್ಕೆ ಸಂಬಂಧಪಟ್ಟಂಗೆ ವರದಿ ಕೊಡಿ ಅಂತ ಹೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ರಿಂದ ಸಚಿವರುಗಳು ಅಲರ್ಟ್ ಆಗಿದ್ದಾರೆ. ತಮಗೆ ವಹಿಸಿರುವಂತಹ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಮಳೆ ಬಂದಿದೆ, ಎಷ್ಟು ಪ್ರಮಾಣದಲ್ಲಿ ಬಿತ್ತನೆಯಾಗಿದೆ, ಎಷ್ಟು ಬಿತ್ತನೆ ಕೊರತೆ ಇದೆ, ಹೀಗೆ ಹಲವು ಅಂಶಗಳ ಮಾಹಿತಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಶಿವಲಿಂಗೇಗೌಡರು ಇವತ್ತು ಕೆಲವೊಂದು ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಶಿವರಾಜ್ ತಂಗಡಿಗೆ ಅವರು ಕೊಪ್ಪಳದಲ್ಲಿ ಬರ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಲ್ಲಿ ರೈತರು ಬಿತ್ತನೆಯನ್ನ ಮಾಡಿದ್ರು, ಮಳೆಗೋಸ್ಕರ ಕಾಯ್ತಾ ಇದ್ರು. ಬರ ಪರಿಶೀಲನೆಯನ್ನ ಅಲ್ಲಿ ಸಚಿವರು ಮಾಡಿದ್ದಾರೆ.